ಹಲೋ ಫ್ರೆಂಡ್ಸ್, ಹಾಯ್. ನಾವು ಇವತ್ತು ಹಳೇಬೀಡು ದೇವಸ್ಥಾನದಲ್ಲಿದ್ದೇವೆ. ಇದು ನಾಶ ಆದ ಅವಶೇಷಗಳು, ನಾಗೇಶ್ವರ ದೇವಾಲಯದ ವಾಸ್ತುಶಿಲ್ಪದ ಅವಶೇಷಗಳು. ಇವು ಎಲ್ಲ ನಾಶ ಆದವು. ಅವಾಗಿಂದ ರಾಜರ ಆಳ್ವಿಕೆ ಇದ್ದಾಗ ನಾಶ ಆದ ವಾಸ್ತುಶಿಲ್ಪಗಳು, ದೇವಾಲಯದ ವಾಸ್ತುಶಿಲ್ಪಗಳು ಹಳೇಬೀಡು ದೇವಸ್ಥಾನದ ಮುಂಭಾಗದಲ್ಲಿದೆ. ಇದು ಹಾಸನ ಜಿಲ್ಲೆ, ಬೇಲೂರು ತಾಲೂಕು, ಹಳೇಬೀಡು. ದೇವಸ್ಥಾನದ ರಾಜರ ಕಾಲದಲ್ಲಿ ಒಡೆದು ಹೋದ ಅವಶೇಷಗಳು. ದ್ವಾರಕೇಶ್ವರ ದೇವಸ್ಥಾನ ಮುಂಭಾಗ. ಆ ದೇವಸ್ಥಾನದ ಮುಂದೆ ನಂದಿಯ ದೊಡ್ಡ ವಿಗ್ರಹವಿದೆ. ನಂದಿಯ ಅದ್ಭುತ ಬೃಹದಾಕಾರದ ವಿಗ್ರಹ. ನಂದಿಯ ಬೃಹದಾಕಾರದ ನಂದಿ ಇದೆ. ದ್ವಾರಕೇಶ್ವರ ದೇವರ ಮುಂಭಾಗದಲ್ಲಿ ದೊಡ್ಡದಾದ ನಂದಿಯ ವಿಗ್ರಹವಿದೆ. ದೇವಸ್ಥಾನದ ನಾಶವಾದ ವಾಸ್ತುಶಿಲ್ಪಗಳು ಹಳೇಬೀಡು ದೇವಸ್ಥಾನದ ಹಿಂಭಾಗದಲ್ಲಿದೆ. ರಾಜರ ಕಾಲದಲ್ಲಿ ನಾಶವಾದ ವಾಸ್ತುಶಿಲ್ಪಗಳು. ಪುರಾತತ್ವ ಇಲಾಖೆ ಇದನ್ನು ಸಂಗ್ರಹಿಸಿದೆ. ಇವು ರಾಜರ ಕಾಲದಲ್ಲಿ ನಾಶ ಮಾಡಿದ ಅವಶೇಷಗಳು. ಹಳೇಬೀಡು ಹೊಯ್ಸಳರ ಕಾಲದಲ್ಲಿ ಕೆತ್ತಿದಂಥ ವಿಶೇಷವಾದಂಥ ಮೂರ್ತಿಗಳು ಇವು ಹಾಳಾಗಿದ್ದಾವೆ, ಒಡೆದು ಹಾಕಲಾಗಿದೆ. ರಾಜರ ಕಾಲದಲ್ಲಿ ಹೊಯ್ಸಳರ ಕಾಲದ ಕರ್ನಾಟಕ ಮ್ಯಾಪ್. ಹೊಯ್ಸಳರ ಕಾಲದಲ್ಲಿ ಕರ್ನಾಟಕ ಮ್ಯಾಪ್ ಈ ಥರ ಇತ್ತು. ಆಮೇಲೆ ಹೊಯ್ಸಳರ ಕಾಲದಲ್ಲಿ ಕರ್ನಾಟಕದ ಪ್ರಸಿದ್ಧ ಹೊಯ್ಸಳ ದೇವಾಲಯಗಳು ಮತ್ತು ಬಸದಿಗಳು ಈ ಥರ ಇದಾವೆ. ಅವಾಗೆಲ್ಲ ಹೆಸರುಗಳಿವೆ. ಅದಕ್ಕೆ ಹೆಸರುಗಳೆಲ್ಲ ಮಾಡಿದ್ರು. ಹೊಯ್ಸಳರ ಕಾಲದ ವಾಸ್ತುಶಿಲ್ಪಗಳು. ಆಮೇಲೆ ರಾಜರ ಕಾಲದಲ್ಲಿ ಯುದ್ಧದ ಟೈಮ್ನಲ್ಲಿ ಹಾಳಾದ ಕಲ್ಲುಗಳು. ದೇವಸ್ಥಾನವನ್ನು ಯುದ್ಧದ ಟೈಮ್ನಲ್ಲಿ ಒಡೆದು ಹಾಕಲಾಗಿದೆ. ಆಮೇಲೆ ಹಾಳಾದ
ದೇವಸ್ಥಾನವನ್ನು ಮತ್ತೆ ನಿರ್ಮಿಸಲಾಗಿದೆ. ಕೆತ್ತುವ ಕೆಲಸದಲ್ಲಿ ತೊಡಗಿರುವ ಕಾರ್ಮಿಕರು